ಹುಬ್ಬಳ್ಳಿಯಲ್ಲಿ ಶ್ರೀ ನಾಗರಾಜ್ ಕೋಟ್ಗೆ ಅವರಿಗೆ ಸನ್ಮಾನ. ಇಂದು ಹುಬ್ಬಳ್ಳಿಯ ಶ್ರೀನಗರ ಕ್ರಾಸ್ನಲ್ಲಿರುವ ಶ್ರೀ ಕೇದಾರ ಗ್ರಾನೈಟ್ ಸಂಸ್ಥೆಯಲ್ಲಿ ಧಾರವಾಡ ಪದವೀಧರ ವಿಧಾನಸಭಾ ಕ್ಷೇತ್ರದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ನಾಗರಾಜ್ ಕೋಟ್ಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಪದವೀಧರ ಮತಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಸಿದ್ಧಾರ್ಥ ದೋಂಬಳ್, ಶ್ರೀ ರಾಜು ಕೋಟ್ಗಿ, ಕೇದಾರ ಗ್ರಾನೈಟ್ ಮಾಲೀಕರು, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಂಕರ್ ಮಲ್ಕಣ್ಣವರ್, ಶ್ರೀ ಶಿವಾನಂದ್ ಕುಸುಮ್ನವರ್, ಶ್ರೀ ಬಸವರಾಜ್ ಮಾರಡ್ಗಿ, ಶ್ರೀ ಮಂಜುನಾಥ್ ಕಿತ್ತೂರ್, ಶ್ರೀ ಸಂತೋಷ್ ನಾಗರಾಳ್, ಶ್ರೀ ಸೋಮಶೇಖರ್ ಸುಣಗಾರ್ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶ್ರೀ ನಾಗರಾಜ್ ಕೋಟ್ಗಿಯವರು ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಪದವೀಧರರ ಹಕ್ಕು ಹೆಚ್ಚುಗಳ ರಕ್ಷಣೆಗೆ ನಿರಂತರವಾಗಿ ಶ್ರಮಿಸುತ್ತೇನೆಂದು ಹೇಳಿದರು. ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆದಾರ ಅವರ ಈ ಪದವೀಧರ ಮತಕ್ಷೇತ್ರದ ನಾಗರಾಜ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಕೇಳು. ನಾನು ಶಂಕರ್ ಮಲ್ಕಣ್ಣವರ್, ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಕಾರ್ಯಕಾರಿ ಮಂಡಳಿ ಸದಸ್ಯನು. ಹಲವಾರು ವರ್ಷದಿಂದ ನಾನು ಪಕ್ಷಕ್ಕೆ ಸೇವೆ ಮಾಡುತ್ತಿದ್ದೇನೆ. ಅದೇ ರೀತಿ ನಮ್ಮ ನಾಗರಾಜ್ ಕೊಟ್ಟಿಗೆ ಅವರು ಈ ನಿನ್ನೆ ತಾನೇ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅವರಿಗೆ ನಾವು ಕೈ ಜೋಡಿಸಿ ಅವರ ಏನು ಅವರು ಪದವೀಧರ ಏನು ಸಮಸ್ಯೆ ಇದ್ರು ಅವ್ರಿಗೆ ಕೈ ಜೋಡಿಸ್ತೇವೆ, ಅವ್ರಿಗೆ ನಾವು ಸಹಕಾರ ಕೊಡ್ತೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಡಂಬಳ್ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಸಹಕರಿಸ್ತೇವೆ. ಯುವ ಮುಖಂಡ ರಫೀಕ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜು ಕೊಟ್ಗಿ ಅವರು ಆಗಮಿಸಿ ಅವರು ಇವರಿಗೆ ನಾಗರಾಜ್ ಅವರಿಗೆ ಸಾಥ್ ಕೊಡ್ತಾರ. ಶಿವಾನಂದರಾತ, ನಮ್ಮ ಬಸವ ಆತ, ಎಲ್ಲರಿಗೆ ವಂದಿಸಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಟಿವಿದಾರಿಗೆ ಆಯ್ತು. ನಮ್ಮ ಅಲ್ಲಿ ಕೂಡಿದಂತ ಎಲ್ಲ ಹಿರಿಯರು ಮತ್ತೆ ಶಂಕರಣ್ಣ, ರಾಜು ಕೊಟ್ಗಿ ಅವರು ಮತ್ತೆ ಎಲ್ಲ ಹಿರಿಯರಿಗೂ ಇಲ್ಲಿ ನಮಸ್ಕರಿಸ್ತಾ ನಮ್ಮ ಸಿದ್ದಪ್ಪಜ್ಜ ಗುಡಿಗೆ ಪಾದ ಮುಟ್ಟಿ ನಮಸ್ಕರಿಸಿ ನಾನು ನಾಗರಾಜ್ ಕೊಟ್ಗಿ, ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ CM ಆದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ನಟರಾಜ್ ಗೌಡ ಅವರು ನಮ್ಮ ಗ್ರಾಜ್ಯುಯೇಟ್ ಸೆಲ್ದು ಅವ್ರ ಅಧ್ಯಕ್ಷರು, ಚೇರ್ಮನ್. ಇದು ಬಹಳ ದಿವಸದಿಂದನೂ ನಡೆದಿತ್ತು. ಅಂದ್ರೆ ಇಲ್ಲೊಂದು ಯಾರಿಗಾದ್ರೂ ಗ್ರಾಜ್ಯುಯೇಟ್ ಸೆಲ್ ಈ ಕಡೆ ಭಾಗದ್ದು ಅಂದ್ರೆ ಬೆಲ್ಗಾಮು, ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ ಮತ್ತೆ ಉತ್ತರ ಕನ್ನಡ ಈ ಕಡೆದವರು ಯಾರಾದ್ರೂ ಒಬ್ರು ಆಗ್ಬೇಕು, ಇದನ್ನ ಮುಂದುವರ್ಸ್ಬೇಕು ಅಂತ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೋದಿ ಏನ್ ಮಾಡ್ಕೊಂತ ಹೋದ್ರು, ಇಷ್ಟು ಜಾಬ್ ಕೊಡಿಸ್ತೀನಿ, ಇಷ್ಟು ನಿಮ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳ್ಕೊಂತ ಹೋದ್ರು. ಸ್ಟಾರ್ಟಿಂಗ್ ಎಲ್ಲರೂ ನಂಬಿದ್ದೂ ಕರೆ ಐತಿ, ಏನೋ ಹಾಕ್ತಾರಪ್ಪ ಅಂತೇಳಿ. ಆದ್ರೆ ಬಂದೈತೇನು? ಯಾರಿಗಾದ್ರೂ ಬಂದೈತೇನು? ಇಲ್ಲ. ಅದೇ ರೀತಿ ನಮಗ ಏನೋ ಒಂದು ಸುಳ್ಳು ಹೇಳ್ಕೊಂತಾನೆ ಬಂದ್ರು. ಆದ್ರೆ ಇವತ್ತಿನ ದಿವಸ ನಾನು ನಾಗರಾಜ್ ಕೊಟ್ಗಿ, ನಾನು ಕಲ್ತಿದ್ದು ಹುಬ್ಳಿ ಧಾರವಾಡಲ್ಲಿ, ಮತ್ತೆ ಹುಬ್ಳಿ ಧಾರವಾಡ ನಾನು ಪೋಸ್ಟ್ ಗ್ರಾಜುಯೇಟ್ ಆಗಿದ್ದು ಸಿಂಗಾಪುರಲ್ಲಿ, ಮಾಸ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಲ್ಲೂ ಒಂದ್ ಸ್ವಲ್ಪ ಕೆಲಸ ಮಾಡಿ ಟಾಟಾ ಸೋಲಾರ್ಸ್ ಅಲ್ಲಿ ಮಾಡಿ ಬಹಳ ವರ್ಷದಿಂದ ಇಲ್ಲೇ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ಫ್ಯಾಮಿಲಿ ವೀರಣ್ಣ ಮತ್ತಿಕಟ್ಟಿ ಅವರು ಸಭಾಪತಿ ಆಗಿದ್ರು, ನಮ್ ದೊಡ್ಡಪ್ಪರು, ಆಮೇಲೆ ಶರಣಪ್ಪ ಕೊಟ್ಗಿಯವರು. ಈ ರೀತಿ ಇದ್ರೂನು ನಾನು ಒಂದ್ ಏನ್ ನಂಬಿದೆ ಅಂತಂದ್ರ ನಾವು ಗ್ರೌಂಡ್ ವರ್ಕ್ ಲೆವೆಲ್ ಇಂದ ವರ್ಕ್ ಮಾಡ್ಕೊಂತ ಹೋಗ್ಬೇಕು ಅಂತೇಳಿ ಅದ್ರಲ್ಲೇನೆ ಗ್ರಾಜ್ಯುಯೇಟ್ ಸೆಲ್ ಇದೊಂದು ನನಗೆ ಸರ್ವಿಸ್ ಮಾಡಕ್ ಇದೊಂದು ಅವಕಾಶ ಮಾಡಿ ಕೊಟ್ಟಾರೆ. ಈ ಅವಕಾಶವನ್ನು ನಾನು ಇದೇನ್ ಪೊಸಿಷನ್ಗಿಂತನೂ ನನಗೇನ್ ಅನಿಸ್ತೈತೆ ಅಂದ್ರೆ ಇದೊಂದು ನಮ್ಗೆ ಸರ್ವಿಸ್ ಮಾಡಕ್ ಒಂದು ಅಪಾರ್ಚುನಿಟಿ ನಮಗೇನ್ ಮಾಡಿ ಕೊಟ್ಟಾರಲ್ಲ, ಇದನ್ನ ನಾನು ಮಾಡಕ್ ಬಹಳ ಖುಷಿಯಿಂದ ನಾನು ಮಾಡ್ತೀನಿ ಅಂತೇಳಿ. ಯಾಕಂದ್ರೆ ಇವತ್ತು ಏನಾಗೈತೆ ಅಂತಂದ್ರ ಎಜುಕೇಶನ್ ಅಲ್ಲಿ ನಾವು ಇದೇವೆ. ಎಜುಕೇಶನ್ ಮತ್ತೆ ಇಂಡಸ್ಟ್ರೀಸ್, ನಾನು ಹಲವಾರು ಇಲ್ಲಿ ರೋಟ್ರಿ ಅಂತ ಆರ್ಗನೈಸೇಷನ್ ಅಲ್ಲಿ ಇದ್ದೇನೆ. ಅವರು ಹಲವಾರು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಾಗವಹಿಸಿದಾಗ ಎಲ್ಲಿ ನಾವು ತಪ್ಪಾಗತ್ತೇವಿ, ಎಲ್ಲಿ ತಪ್ಪಾಗತ್ತೇವೆ ಅಂತೇಳಿ ಅದನ್ನ ನೋಡಿದಾಗ ಇಂಡಸ್ಟ್ರಿ ರಿಕ್ವೈರ್ಮೆಂಟು ಎಜುಕೇಶನ್ ಸಿಸ್ಟಮ್ಗೆ ಬಹಳ ವ್ಯತ್ಯಾಸ ಆಗಿದೆ. ಬಹಳ ವ್ಯತ್ಯಾಸ ಆಗಿದೆ. ಯಾಕಂದ್ರೆ ಈಗ ಜಾಬ್ಸ್ ಇಲ್ಲ ಅಂತಿಲ್ಲ, ಜಾಬ್ಸ್ ಅದಾವ. ಆದ್ರೂ ನಾವು ಅದಕ್ಕೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಆಗ್ಲಿ ಮತ್ತೆ ಆ ತರ ಸಪೋರ್ಟಿವ್ ತೊಗೊಂಬರ್ಬೇಕಾಗ್ತೈತಿ. ಅದಕ್ಕಿಂತ ಇಂಪಾರ್ಟೆಂಟ್ ಎಲ್ಲರೂ ಈಗಾದ್ರೂ ನಾನು ಕೇಳ್ತೀನಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಹಳೆ ಕೋರ್ಸ್ ಹೆಸರು ತಗೊಳಂಗಿಲ್ಲ,
ಅವನ್ನ ಮಾಡ್ತಿರ್ತೇನಿ ಅಂತ ಹೇಳ್ತಾರೆ. ನಾವು 10 ವರ್ಷದಿಂದನೂ ಅದನ್ನ ಕೇಳಿದ್ವಿ, ಈಗನು ಅದನ್ನ ಕೇಳತ್ತೆ. ಆದ್ರೆ ಈಗ ಇಂಡಸ್ಟ್ರಿ ಚೇಂಜ್ ಆಗೈತ್ರಿ. ಇಂಡಸ್ಟ್ರಿನಾಗ ಬಹಳಷ್ಟು ಹೊಸವು ಬಂದವು. ಏನಂತಂದ್ರೆ ಇವಿ, ಎಲೆಕ್ಟ್ರಿಕಲ್ ವೆಹಿಕಲ್ಸು, ಈ ತರ ಮತ್ತೆ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಮತ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಎಷ್ಟೋ ಚೇಂಜ್ ಆಗೈತಿ. ಆದ್ರೆ ನಮ್ಮ ಎಜುಕೇಶನ್ ಏನಾಗೈತಿ, ಅಲ್ಲೇ ಉಳಿದೈತಿ. ಯಾವುದು 10 ವರ್ಷದ ಹಿಂದಿದ್ದ ಅದನ್ನ ಯಾರು ಮ್ಯಾಲ್ ಒಯ್ದು ಹೇಳ್ಬೇಕು. ಯಾಕಂದ್ರೆ ಇವತ್ತು ಜಾಬ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರ ಒಬ್ರೇ ಕಾರಣ ಅಲ್ಲ. ಅದಕ್ಕೆ ನಾವು ಏನೈತಲ್ಲ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಾಗ್ತದೆ. ಆ ರೀತಿ ನಾವು ವರ್ಕ್ ಮಾಡಿದಾಗ ಒಂದು ಜಾಬ್ಸ್ ಕ್ರಿಯೇಟ್ ಆಗ್ತಾವ. ಜಾಬ್ಸ್ ಕ್ರಿಯೇಟ್ ಆದ್ಮೇಲೆನು ಈಗ ನೋಡ್ತಿರ್ಬೋದು ನೀವು, ಬಿಜೆಪಿ ಸರ್ಕಾರ ಏನೇನ್ ಮಾಡಾಕತ್ತೈತಿ ಅಂತ. LIC ಎದ್ರ ಅಂಡ್ರ್ ಇತ್ರಿ? ಅದು ಗೌರ್ಮೆಂಟ್ ಅಂಡ್ರ್ ಇತ್ತು. ರೇಲು, ಏರ್ಪೋರ್ಟು, ಎಷ್ಟೊಂದು ಇವಾಗ ಏರ್ ಇಂಡಿಯಾ. ಸೊ ಎಲ್ಲಾ ರೀತಿ ಇವು ರೇಲ್ ಅಂತಂದ್ರ ನಾವು ಇಂಡಿಯಾನಾಗಿನ ಹೈಯೆಸ್ಟ್ ಇದು ವರ್ಲ್ಡ್ನಾಗಿನ ಒಂದು ದೊಡ್ಡದು ನಮ್ದು ರೇಲ್ ಟ್ರಾನ್ಸ್ಪೋರ್ಟೇಶನ್ ಐತ್ರಿ. ಅದರಲ್ಲಿ ಎಷ್ಟೋ ಜಾಬ್ಸ್ ಆಗ್ತಿದ್ವು. ಈಗ ಏನಾಗ್ಬಿಡ್ತೈತೆ ಅಂತಂದ್ರೆ ಅದು ಪ್ರೈವೇಟೈಸೇಷನ್ ಆಗಿ ಯಾರಿಗೂ ಅಂದ್ರೆ ಸಾಮಾನ್ಯ ವ್ಯಕ್ತಿ ಇಲ್ಲಿ ಯಾರು ಗೌರ್ಮೆಂಟ್ ಜಾಬ್ ನೋಡ್ತಿರ್ತಾರ ಅಂದ್ರೆ ಬಡವ್ರನ್ನ ಅವ್ರು ಒಂದು ಏನೋ ಒಂದು ನಾನು ಕಲ್ತು ಯಾವ್ದೋ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಏನೋ ಒಂದು ಮುಂದ್ ಮಾಡ್ಬೇಕಂತೇಳಿ ಅವ್ರು ಕಷ್ಟಪಟ್ಟು ಮಾಡ್ತಿರ್ತಾರ್ರಿ. ಯಾರು ನನ್ನ ಪ್ರಕಾರ ಯಾರು ಶ್ರೀಮಂತರ ಮಕ್ಕಳು ಹೋಗಿ ರೈಲ್ವೆ ಜಾಬು ಅದನ್ನ ನೋಡ್ತಾರೆ, ಅವು ಎಲ್ಲ ಕಟ್ ಆಗ್ತಾವ್ರಿ. ಅಲ್ಲಿ ಏನ್ ಬರ್ತಾರ ಅಂದ್ರೆ ಬ್ಯಾರೆದವ್ರು ಬಂದು ಕುಂದ್ರಾಕ್ ಚಲೋ ಆಗ್ತೈತಂತೆ. ಅದು ಒಂದು ಮತ್ತ ಇದೇ ರೀತಿ ಹಲವಾರು ಅದಾವ. ಈಗ ನಮ್ಮ ಎಲ್ಲೂ ಹೋದ್ರು ಯೂನಿವರ್ಸಿಟೀಸಿಗೆ ಹೋದ್ರೆ, ಆಫೀಸಸ್ಸಿಗೆ ಹೋದ್ರೆ ಎಷ್ಟೊಂದು ವೇಕೆನ್ಸಿ ಇದಾವ. ಅದನ್ನ ಫಿಲ್ ಮಾಡ್ಬೇಕು. ಅದನ್ನ ನಾನು ಇವಾಗ ಗ್ರೌಂಡ್ ವರ್ಕ್ ಮಾಡಾಕತ್ತೇನೆ, ಯಾರಿಗೆ ಏನ್ ಪ್ರಾಬ್ಲಮ್ ಐತಿ ಅಂತೇಳಿ ಅವನ್ನೆಲ್ಲ ತಿಳ್ಕೊಂಡು ಅದನ್ನ ನಾವು ಸರ್ಕಾರಕ್ಕೆ ಹೇಳಿದಾಗ ಅಲ್ಲಿ ಏನಾಗ್ತೈತಿ, ಹೌದಪ್ಪ ಅಂತೇಳಿ. ಈಗ ಹೆಂಗ ಮನ್ಯಾಗ ಮಕ್ಕಳು ಹೋಗಿ ಅವ್ರ ಅಪ್ಪರ ಮುಂದೆ ಹಿಂಗ್ ತ್ರಾಸ ಐತ್ರಿ ಅಂದ್ರನ ಗೊತ್ತಾಗ್ತೈತಿ, ಇಲ್ಲ ಅಂದ್ರೆ ಗೊತ್ತಾಗ್ತೈತೇನ್ರಿ? ಇಲ್ಲ, ಗೊತ್ತಾಗಿಲ್ಲ. ಭಾಳ ಅಂದ್ರೆ ಸ್ವಲ್ಪ ಗೊತ್ತಾಗ್ಬೋದು. ಈಗ ಏನಾಗೈತೆ ಅಂದ್ರೆ ಹಂಗ ಆಗೈತಿ. ಅದ್ರ ಸಂಬಂಧ ಅದನ್ನ ನಾವು ಹೋಗಿ ಸರ್ಕಾರಕ್ಕೆ ಗಮನಕ್ಕೆ ತಂದ್ ಬಂದ್ರೆ ಅದು ಒಂದು ಎಲ್ಲೋ ರೀತಿ ಹೆಲ್ಪ್ ಆಗ್ತೈತಿ. ಅದೇನು ಒಂದ ದಿವ್ಸನಾಗ ಎಲ್ಲ ಚೇಂಜ್ ಆಗಿಲ್ಲ, ಸ್ಟೆಪ್ ಬೈ ಸ್ಟೆಪ್. ಅದಕ್ಕೆ ನಂದೊಂದು ಅದಕ್ಕೋಸ್ಕರ ನನಗೆ ಅದನ್ನೊಂದು ಸರ್ವಿಸ್ ಮಾಡ್ಬೇಕು, ಅದೊಂದು ಸೇವಾ ಮಾಡ್ಬೇಕು ಅನ್ನೋ ಮನೋಭಾವನೆಯಿಂದ ಇದೊಂದು ಪೋಸ್ಟ್ ಕೊಟ್ಟಿದ್ದಾರೆ. ಇದನ್ನ ನಾನು ಬಹಳ ಖುಷಿಯಿಂದ ಸ್ವೀಕಾರ ಮಾಡಿದ್ದೇನೆ. ಇದ್ರ ಮೇಲೆ ಮುಂದೆ ವರ್ಕ್ ಮಾಡ್ತೇನೆ. ನೀವು ಇಲ್ಲಿ ಯಾರಿಗೇನ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ನನ್ನ ಕಡೆ ತಗೊಂಬರಿ. ವೆದರ್ ಇಟ್ ಈಸ್ ಗೌರ್ಮೆಂಟ್ ಎಂಪ್ಲಾಯಿ ಇದನೋ, ಪ್ರೈವೇಟ್ ಸೆಕ್ಟರ್ನಾಗನೋ, ಅಥವಾ ಏನೇ ಇದ್ರು ಇದೊಂದು ನನ್ನ ಅಭಿಪ್ರಾಯ. ಇದ್ರ ಮೇಲೆನೆ ನಾನು ಮುಂದಾದ್ರೂ ಕೆಲಸ ಮಾಡ್ಕೊಂತ ಹೋಗ್ತೇನೆ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೇನೆ. ಸರ, ಪದವೀಧರ ಮತಕ್ಷೇತ್ರದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ತಮ್ಮ ಹೊಸ ಯೋಜನೆಗಳೇನ? ನಾವು ಧಾರವಾಡ ಜಿಲ್ಲಾದ್ಯಂತ ಪದವೀಧರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಹೆಂಗೆ ನಿವಾರಿಸ್ಬೋದು ಅಂತ ಹೇಳಿ ಅದ್ರ ಬಗ್ಗೆ. ಆದ್ಮೇಲೆ ಜಾಬ್ಸಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಅನ್ಆರ್ಗನೈಸ್ ಸೆಕ್ಟರಲ್ಲಿ ಅವ್ರಿಗೆ ಅನ್ಆರ್ಗನೈಸ್ ಅಂದ್ರೆ ಅವ್ರು ಗ್ರಾಜುಯೇಟ್ಸ್ ಇರಲ್ಲ, ಬಟ್ ಸ್ಟಿಲ್ ಓವರ್ ಆಲ್ ಜಾಬ್ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದಾವೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತ ಹೇಳಿ. ಈಗ ನಾಗರಾಜ್ ಕೊಟ್ಗಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಟರಾಜ್ ಗೌಡ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರೆಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮೆಲ್ಲ ಸಮಿತಿಯವ್ರನ್ನ, ನಮ್ಮ ಜಿಲ್ಲಾಧ್ಯಕ್ಷರೆಲ್ಲರ ಅಭಿಪ್ರಾಯವನ್ನು ತಗೊಂಡು ಏನು ಸುಧಾರಣೆಯನ್ನ ಮಾಡ್ಬೋದು ಅಂತ ಹೇಳಿ, ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಹೆಂಗೆ ಸೃಷ್ಟಿಸ್ಬೋದು, ಜಾಬ್ ಫೇರ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಆಮೇಲೆ ಈಗ ಬರೀ ಇಂಜಿನಿಯರಿಂಗ್, ಮೆಡಿಕಲ್ ಅದಷ್ಟೇ ಅಲ್ಲದೆ ಬೇರೆ ಏನು ಕೋರ್ಸಸ್ ಇದಾವೆ, ಆ ಕೋರ್ಸಸ್ ಅವ್ರಿಗೆ ಜಾಬ್ ಕ್ರಿಯೇಟ್ ಮಾಡುವಂಥದ್ದು ಎಷ್ಟೊಂದು ಆನ್ಲೈನ್ ಆಪರ್ಚುನಿಟೀಸ್ ಇದಾವೆ. ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಮುಟ್ಟಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ. ಇದನ್ನೆಲ್ಲ ಮುಟ್ಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಪದವೀಧರರಿಗೆ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇವತ್ತಿನ ದಿನ ಏನು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಉಪಾಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿದಾರ ನಾಗರಾಜ್ ಕೊಟ್ಗಿ ಅವರಿಗೆ, ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದಾರ ನಮ್ಮ ಕೂಟ. ನಾವು ಯೂತ್ ಕಾಂಗ್ರೆಸ್ನವರು ಅವ್ರ ಕೂಡಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ, ಈ ಬಡವರ ಪರವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ.